ಇದೊಂದು ದಾವಣಗೆರೆಯಲ್ಲಿ ನಡೆದ ಘಟನೆ. ಅಲ್ಲಿಯ ಒಬ್ಬ ಸಾಮಾನ್ಯ ವ್ಯಕ್ತಿ, ಅವರ ಹೆಸರು ವೆಂಕಟೇಶ್ ಎಂದು. ಅವರು ಹಳೆಯ ವಸ್ತುಗಳನ್ನು ಸಂಗ್ರಹಿಸಿ ಅವುಗಳಿಗೆ ಹೊಸ ರೂಪ ಕೊಟ್ಟು ಮಾರಾಟ ಮಾಡುವ ಕೆಲಸ ಮಾಡುತ್ತಿದ್ದರು. ಅವರಿಗೆ ಹಳೆಯ ವಸ್ತುಗಳ ಮೇಲೆ ವಿಶೇಷ ಪ್ರೀತಿ ಇತ್ತು. ಆದರೆ ಅವರ ಆದಾಯ ತುಂಬಾ ಕಡಿಮೆ ಇತ್ತು. ಒಂದು ದಿನ ವೆಂಕಟೇಶ್ ಹಳೆಯ ಮನೆಯೊಂದರ ಹರಾಜಿಗೆ ಹೋಗಿದ್ದರು. ಆ ಮನೆ ತುಂಬಾ ಹಳೆಯದಾಗಿದ್ದರಿಂದ ಯಾರೂ ಅದನ್ನು ಕೊಳ್ಳಲು ಮುಂದೆ ಬಂದಿರಲಿಲ್ಲ. ಆದರೆ ಮನೆಯ ಒಳಗಡೆ ಇದ್ದ ವಸ್ತುಗಳನ್ನು ಹರಾಜು ಹಾಕಿದಾಗ ವೆಂಕಟೇಶ್ ಅವರ ಕಣ್ಣು ಒಂದು ಹಳೆಯ ಮರದ ಪೆಟ್ಟಿಗೆಯ ಮೇಲೆ ಬಿತ್ತು. ಆ ಪೆಟ್ಟಿಗೆ ಧೂಳು ಹಿಡಿದು ಹಳೆಯದಾಗಿತ್ತು ಮತ್ತು ಮುಚ್ಚಳವು ಮುರಿದಿತ್ತು. ಆದರೆ ವೆಂಕಟೇಶ್ಗೆ ಅದರಲ್ಲಿ ಏನೋ ಒಂದು ವಿಶೇಷತೆ ಕಂಡಿತ್ತು. ಅವರು ಆ ಪೆಟ್ಟಿಗೆಯನ್ನು ಮನೆಗೆ ತಂದು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದರು. ಪೆಟ್ಟಿಗೆಯ ತಳಭಾಗದಲ್ಲಿ ಅವರಿಗೆ ಒಂದು ಗುಪ್ತ ಜಾಗದಂತೆ ಅನಿಸಿತು. ಅದನ್ನು ತೆರೆಯಲು ಪ್ರಯತ್ನಿಸಿದಾಗ ಅದು ಒಂದು ರಹಸ್ಯ ಕೋಣೆ ಎಂದು ಗೊತ್ತಾಯಿತು. ಅದರೊಳಗೆ ಒಂದು ತಾಮ್ರದ ಪಾತ್ರೆಯಲ್ಲಿ ಹಳೆಯ ನಾಣ್ಯಗಳು ಮತ್ತು ಒಂದು ತಾಳೆಗರಿ ಗ್ರಂಥ ಕಂಡುಬಂದವು. ವೆಂಕಟೇಶ್ ಆ ತಾಳೆಗರಿ ಗ್ರಂಥವನ್ನು ಓದಲಾಗಲಿಲ್ಲ. ಅವರು ಒಬ್ಬ ಇತಿಹಾಸಕಾರರನ್ನು ಭೇಟಿ ಮಾಡಿದರು. ಆ ಇತಿಹಾಸಕಾರರು ಗ್ರಂಥವನ್ನು ಪರೀಕ್ಷಿಸಿ ಅದರಲ್ಲಿ ದಾವಣಗೆರೆಯ ಹಳೆಯ ಇತಿಹಾಸ ಮತ್ತು ಕೆಲವು ಭೂಗತ ಮಾರ್ಗಗಳ ಬಗ್ಗೆ ಉಲ್ಲೇಖವಿದೆ ಎಂದು ತಿಳಿಸಿದರು. ಇದೊಂದು ಅತಿ ವಿರಳ ಮತ್ತು ಅಮೂಲ್ಯ ಗ್ರಂಥವೆಂದು ಹೇಳಿದರು. ನಾಣ್ಯಗಳು ಕೂಡ ವಿಜಯನಗರ ಕಾಲದ ನಾಣ್ಯಗಳಾಗಿದ್ದವು ಮತ್ತು ಅವಳಿಗೆ ಅಪಾರ ಬೆಲೆಯಿತ್ತು. ವೆಂಕಟೇಶ್ ಅವರ ಅದೃಷ್ಟವು ಒಮ್ಮೆಲೇ ಬದಲಾಗಿತ್ತು. ಆ ಹಳೆಯ ಪೆಟ್ಟಿಗೆಯೆಂದು 500 ರೂಪಾಯಿಗೆ ಖರೀದಿಸಿದ ಅವರಿಗೆ ಕೋಟ್ಯಾಂತರ ರೂಪಾಯಿಗಳ ಸಂಪತ್ತು ಸಿಕ್ಕಿತ್ತು. ಅವರು ಆ ಗ್ರಂಥವನ್ನು ಸರ್ಕಾರಕ್ಕೆ ಹಸ್ತಾಂತರಿಸಿದರು ಮತ್ತು ನಾಣ್ಯಗಳನ್ನು ಮ್ಯೂಸಿಯಂಗೆ ಮಾರಾಟ ಮಾಡಿ ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಂಡರು. ಒಂದು ಸಾಮಾನ್ಯ ಹಳೆಯ ಪೆಟ್ಟಿಗೆಯ ಹಿಂದೆ ಅಡಗಿದ್ದ ಅಪೂರ್ವ ಇತಿಹಾಸ ಮತ್ತು ಅದೃಷ್ಟದ ಕಥೆಯಿದು. ಕೆಲವೊಮ್ಮೆ ನಮ್ಮ ಕಣ್ಣಿಗೆ ಸಾಮಾನ್ಯ ಎಂದು ಕಾಣುವ ವಸ್ತುಗಳ ಹಿಂದೆ ಅಸಾಮಾನ್ಯ ಕಥೆಗಳು